ಎರಡು ಗಣ್ಯ ಮಾನ್ಯರು ಪರಮ ಪೂಜೆಗೆ ಗೌರವ ಸತ್ಕಾರವನ್ನು ಮಾಡಬೇಕು. ಈಗ ಆಗಮಿಸಿದಂತ ಎಲ್ಲ ಪೂಜೆಗೆ ವಂದಿಸ್ತಾ ಸ್ವಾಗತಿಸ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ರಾಜ್ಯ ಮಟ್ಟದ ಪತ್ರಕರ್ತರು, ಲೋಕಲ್ ಪತ್ರಕರ್ತರು, ನಾವು ಈ ಕಾರ್ಯಕ್ರಮ ಪುಷ್ಪ ನಮನದೊಂದಿಗೆ ಪ್ರಾರಂಭ ಮಾಡ್ತೀವಿ. ಪೂಜೆ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ಕ್ರೀಡೆ ರಾಜ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಒಂದು ನಿಟ್ಟಿನಲ್ಲಿ ಅಟಲ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿದ್ದೇವೆ. ಆ ಅಟಲ್ ಫೌಂಡೇಶನ್ ಇಲ್ಲ, ನಾವು ಟಿಕೆಟ್ ಕೇಳತ್ತೀವಿ ಅಷ್ಟೇ. ಏನಂತಾರೆ, ನಮಗೆ ಆಸೆ ಇದೆ. ಯಾಕಂದರೆ ಯಾವುದೇ ಒಂದು ಏನು ಒಬ್ಬರೇ ರಾಜರಿದ್ದಾರೆ ಅಂದರೆ ಒಬ್ಬರೇ ರಾಜರ ಕಡಿತನ ಒಂದು 100 ವರ್ಷ ಯಾರೂ ಇರಲ್ಲ. ಏನಂತೀರಿ, ಚೇಂಜ್ ಹಾಕೋತ ಹೋಗ್ತದೆ. ಪಕ್ಷ ಅವ್ರ ವಿರುದ್ಧ ಅಂತಲ್ಲ, ನಾವು ಬರುವಂಥ ಲೋಕಸಭೆ 2024ನೇ ಲೋಕಸಭಾ ಎಲೆಕ್ಷನಲ್ಲಿ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ಹಿರಿಯರಾದಂಥ ಸುಭಾಷ್ ಕಲ್ಲೂರಣ್ಣವರು ಆಕಾಂಕ್ಷಿ ಇದ್ದಾರೆ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮದು ಒಂದೇ ಒಂದು ಭಾರತೀಯ ಜನತಾ ಪಕ್ಷ ಹಿಂಗಿದೆ ಅಂದರೆ ಯಾರೇ ಒಬ್ಬರು ಸಣ್ಣದ ಕಾರ್ಯಕರ್ತರಿಗೂ ಟಿಕೆಟ್ ಕೇಳೋಂಥ ಅವಕಾಶ ಇದೆ. ಕೇಳಿದ್ದೀವಿ. ಮೊದಲು ನಾನು 2018ರಲ್ಲಿ MLA ಎಲೆಕ್ಷನ್ ಕೇಳಿದ್ದೀನಿ, 2023ರಲ್ಲಿ MLA ಬೀದರ್ ಉತ್ತರ್ಲಿಂದ ಕೇಳಿದ್ದೀನಿ. ಮತ್ತು ಸಾಕಷ್ಟು ನಾವು ಪಕ್ಷದ ಅದೊಂದು ಸಿದ್ಧಾಂತ, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದೊಂದು ಸಿದ್ಧಾಂತ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ವಿಷನ್ನು. ಯಾಕಂದ್ರೆ ಅಂಥ ಒಂದು ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ನಮ್ಮದೆಲ್ಲ ಭಾಳಷ್ಟು ಪುಣ್ಯದ ಕೆಲಸ. ಯಾಕಂದ್ರೆ ಅವರು ಇನ್ನೂ ಒಂದು ಪೀರಿಯಡು ಇನ್ನೂ ಮುಂದೆ ಹಾಗೆ ಕಂಟಿನ್ಯೂ ಅವರೇ ಸರ್ಕಾರ ಹಾಗೆ ಆಗ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಆಗ್ತಾರೆ. ಸ್ವಾಮೀಜಿಗಳು ಫುಲ್ ಎಲ್ಲ ಸ್ವಾಮೀಜಿಗಳು ಸಪೋರ್ಟ್ ಇದೆ. ಎಲ್ಲ ಸ್ವಾಮೀಜಿ ಆಯ್ತಾ ಪಿಚ್ಚಾಜು